ತುಂಬಾ ಆಗೋಗಿದೆ ಈ ದೇಶದಲ್ಲಿ. ನಾವ್ ಹೇಳೋದು ಡೆಡಿಕೇಟೆಡ್ ಆಗಿ ಯಾರು ಕೆಲಸ ಮಾಡೋದು. ನ್ಯೂ ಇಯರ್ಗೆ ಥೈಲ್ಯಾಂಡಿಗೆ ಹೋದವರು ವಿಪಕ್ಷ ನಾಯಕರು ಆಗಿರ್ಲಿಲ್ಲ. ನೀವು ಯಾರು ಅಧಿಕಾರ ಕೇಂದ್ರದಲ್ಲಿರುವಂತವ್ರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ನಾನು ನೀವು ಈ ನ್ಯೂ ಇಯರ್ಗನ ಎಲ್ಲಾನ ಒಪ್ಕೊಳ್ಳಿ, ಎಲ್ಲಾನ ಮಾಡ್ಲಿ, ಅದು ಡೆಡಿಕೇಟೆಡ್ ಆಗಿ ಮಾಡ್ತೀರಾ? ನೋಡಿ ಇವರು ನಾರ್ತ್ ಈಸ್ಟ್ ಇಂದ ಮುಂಬೈಗೆ ಬಂದ್ರು ಅಂದ್ರೆ ಅದರ ಅರ್ಥ ಪಂಡಿತ್ ನೆಹರು ಕೊಡುಗೆಯನ್ನು ಅಲ್ಲಗಳಿದ್ದೀರಾ? ನಾನು ನೋಡಿ ಎಲ್ಲರೂ ಕೊಡುಗೆ. ನನ್ನ ಪ್ರಕಾರ ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳ ಗಟ್ಟಿ ಆಗ್ಲಿಕ್ಕೆ ಪಂಡಿತ್ ನೆಹರು ಮೊದಲ ಪ್ರಧಾನಿಯಾಗಿ ಅವ್ರದ್ದೊಂದು ಪಾತ್ರ ಇದೆ. ಯು ಕ್ಯಾನ್ ಡಿಸ್ಪ್ಯೂಟ್. ಆದರೆ ನೀವು ಸಾರಾಸಗಟ್ಟಾಗಿ ನೀವು ಹೇಳ್ತಾ ಇರೋದು ಅಂದ್ರೆ ನೀವು ಸೀರಿಯಸ್ಲಿ ಆ ರೀತಿ ಯೋಚನೆ ಮಾಡ್ತೀರಾ ಅಂತ ನೋಡಿ. ನಾನು ಇಂದಿರಾ ಗಾಂಧಿ ಒಂದು ಮಟ್ಟಕ್ಕೆ ಒಪ್ಕೊಂಡ್ರು ಸಹ ನಾತುವರೆದು ಒಂದು ಮಟ್ಟಕ್ಕೆ ಏನೋ ಬೇರುಗಳನ್ನ ಗಟ್ಟಿ ಮಾಡೋದ್ರಲ್ಲಿ ಇತ್ತು. ಯಾಕೆ ಅಂತಂದ್ರೆ ಅದೇ ಸೇಮ್ ಟೈಮ್ ಪಾಕಿಸ್ತಾನಲ್ಲಿ ಏನಾಯ್ತು ಅನ್ನೋದು ನಮಗೆ ಗೊತ್ತಿದೆ, ಅದು ಒಪ್ಕೊಂಡೆ. ಎಮರ್ಜೆನ್ಸಿ ಇತ್ತು, ಅದೇ ಟೈಮ್ನಲ್ಲಿ ಲಾಗು ಮಾಡ್ತಾರೆ ಯಾರು, ಅದನ್ನು ಸಹ ನಾವು ಯೋಚನೆ ಮಾಡಬೇಕು. ಕರೆಕ್ಟ್, ವಾಟ್ ಎವರ್ ಇಟ್ ಈಸ್, ಡಿಡ್ ದೇ ಎನಿ ಟೈಮ್ ಸೇ ಇಟ್ ವಾಸ್ ಎ ಬ್ಲಂಡರ್ ಡನ್ ಅಂತ? ಕಂದಹಾರ್ ನಡೀತಲ್ಲ ವಾಜಪೇಯಿ ಕಾಲದಲ್ಲಿ, ಕಂದಹಾರ್ ಹೈಜಾಕ್ ನಡೀತಲ್ವಾ? ನೀವು ಅದಕ್ಕಿಂತ ಮೊದಲು 10-15 ವರ್ಷಗಳ ಕಾಲ ಎಂಟಬೆ, ಆಪರೇಷನ್ ಎಂಟಬೆ ಬಗ್ಗೆ ಸಂಘ ಪರಿವಾರದವರು ಭಾಷಣ ಮಾಡ್ತಿದ್ರಪ್ಪ.